ನೋಡ್ರಿ, 1933ಕ್ಕೆ ಯಾವ ಕನಿಷ್ಠ ಸಂಖ್ಯೆಯನ್ನು ಕೂಡಿಸಿದರೆ ಅದು ವರ್ಗ ಸಂಖ್ಯೆ ಆಗ್ಬೋದು. ಒಂದು ನಾ ತಿಳಿಸ್ತದ್ದು, ನೀವು ಮುಂದೆ ಮಾಡಿ. ನೋಡಿ, ಮೊದಲೇ ವರ್ಗ ಸಂಖ್ಯೆ ಕಂಡು ಹಿಡಿಬೇಕು. 1933 ನೋಡಿ, ಎರಡು ಗುಂಪು ಮಾಡಿ. 4 4 ಎಷ್ಟು? 16. 16 ಎಷ್ಟು ಉಳಿತು? 3 ಉಳಿತು. ಸರಿ, ಈ 4 ಇಲ್ಲಿ ಕೂಡಿಸುವರು. ಎಷ್ಟಾಯ್ತು? 8 ಆಯ್ತು. ಈಗ 33 ಇಲ್ಲಿ ಇಳಿಸುವರು. ಇದು ಎಷ್ಟು ಹತ್ತದ? ಈಗ ಇದನ್ನು ತಿಳ್ಕೊರಿ. 8 4 ಹತ್ತದ, ಏನು ಸಮಸ್ಯೆನೇ ಇಲ್ಲ. ಇಲ್ಲಿ 4 ಇಡ್ರಿ, ಇಲ್ಲಿ 4 ಇಡ್ರಿ. 4 4 16, ಕೆಲ ಬಂತು 1. 4 4 8 32, 1 33. ಇಲ್ಲಿ 336 ಆಗ್ಬೇಕಾದ್ರೆ ಇಲ್ಲಿ ಹೆಂಗೆ ಎಷ್ಟು ಬೇಕು? ಕೂಡಿಸಬೇಕಾದ ಸಂಖ್ಯೆ ಬರೋಬರಿ ಇಷ್ಟೇ, ನೀವು ತಿಳ್ಕೋಬೇಕು. ಕೂಡಿಸಬೇಕಾದ ಸಂಖ್ಯೆ ಬರೋಬರಿ ನೋಡ್ರಿ, ಭಾಳ ಚಲೋ ಅದ ಇದು ಗಣಿತ. ನೋಡ್ರಿ, ಕೂಡಿಸಬೇಕಾದ ಸಂಖ್ಯೆ ಬರೋಬರಿ ಎಷ್ಟದ? ಇದು 336 ಆಗ್ಬೇಕು. ಕಳಿಬೇಕದ, ಕಳೆದಿಲ್ಲ. ಎಷ್ಟದ? ಮೇಲಿನ ಅಂಕಿ 333 ಅದ. ನೋಡಿ, ಕಳಿಬೇಕಾದ ಕೂಡಿಸಬೇಕಾದ ಸಂಖ್ಯೆ 6 3 ಆದ್ರೆ 3 ಕೂಡಿ. ಇಲ್ಲಿ 3 ಜರ್ ಕೂಡಿಸಿದ್ರೆ ಏನು ಬರ್ತದೆ? ಏನು? ಕೂಡಿಸಬೇಕಾದ ಸಂಖ್ಯೆ. ಆನ್ಸರ್ ಏನು? ಕೂಡಿಸಬೇಕಾದ ಸಂಖ್ಯೆ ಬರೋಬರಿ ಕೂಡಿಸಬೇಕಾದ ಸಂಖ್ಯೆ 3. ಅದು ಎಷ್ಟಾಗ್ತದೆ ನೋಡ್ರಿ? 1933 1933 ಪ್ಲಸ್ 3 ಕೂಡಿಸಬೇಕಾದ ಸಂಖ್ಯೆ ಇದೆ. ಉತ್ತರ ನೆನ್ಪಿಟ್ಕೋರಿ, 1936. ನೋಡ್ರಿ ಮಾಡಿ, ಈಗ ಇದು ವರ್ಗ ಸಂಖ್ಯೆ ಆಗ್ತದಿಲ್ಲ ನೋಡ್ರಿ. 1936 2 ಭಾಗ ನೋಡ್ರಿ. 4 4 16 ನೋಡ್ರಿ. 9 6 ಆದ್ರೆ 3 ಪ್ಲಸ್ 4 ತಗೋರಿ, 8 ಆಯ್ತು. 36 ತಗೋರಿ. ಈಗ ನೋಡ್ರಿ, 8 4 32, ಇಲ್ಲಿ 4 ಇಲ್ಲಿ 4, 336 ಆಗ್ತಿಲ್ಲ ನೋಡ್ರಿ. ಹಿಂಗೆ ತಿಳ್ಕೊಬೇಕು ಲೆಕ್ಕ. ಅಂದ್ರೆ ಅದು 1936 ಆಗ್ಬೇಕಾದ್ರೆ ಕನಿಷ್ಠ ಕೂಡಿಸಬೇಕಾದ ಸಂಖ್ಯೆ ಎಷ್ಟು? 3. ಆನ್ಸರ್ ಇಸ್ ಈಕ್ವಲ್ ಟು 3. ಆನ್ಸರ್ ಇಸ್ ಈಕ್ವಲ್ ಟು 3. ನೋಡಿ, ಇಂಥವೆಲ್ಲ ಮೆಂಟಲ್ ಎಬಿಲಿಟಿ ಲೆಕ್ಕ ಕೇಳ್ತಿರ್ತಾರ ಅವ್ರು. ಹೆಂಗೆ ನಾವು ಮಾಡ್ಬೇಕು, ಅದನ್ನು ಹೆಂಗೆ ಮಾಡಿದ್ರೆ ಬರ್ತದ? ಈಗ ನೋಡ್ರಿ, ಅದನ್ನು ಮುಂದಿನ ಮಾದರಿ ಮಾಡ್ರಿ. ಈಗ 838ಕ್ಕೆ ಯಾವ ಕನಿಷ್ಠ ಸಂಖ್ಯೆಯನ್ನು ಕೂಡಿಸಿದರೆ ವರ್ಗ ಸಂಖ್ಯೆ ಆಗುತ್ತದೆ? ಮಾಡ್ರಿ ನೋಡೋಣ. ಇಂಥವೆಲ್ಲ ನವೋದಯದ ಬಿಡು ಲೆಕ್ಕಗಳು ಇವು. ಅವ್ರು ಸಣ್ಣ ಕೊಡ್ತಾನೆ, ನಾವು ಅವ್ರು ದೊಡ್ಡ ಕೊಡ್ತೀವಿ ಇಷ್ಟೇ. ನೋಡ್ರಿ, ಈಗ ಸದ್ಯ ನೋಡ್ರಿ, 1933ಕ್ಕೆ ಇಲ್ಲಿ 336 ಇಟ್ಟರೆ ಹೋಗ್ತಿತ್ತು. ಇಲ್ಲಿ ಮ್ಯಾಲೆ 3 3 ಅದ. ಇನ್ನೊಂದು 3 ಕೂಡಿಸಿದ್ರೆ ಬರ್ತದಂದ್ರೆ ಕೂಡಿಸಬೇಕಾದ ಸಂಖ್ಯೆ 300. ಈ ಅಂಕಿ ಒಳಗೆ ಈ ಅಂಕಿ ಕಳಿಬೇಕು, ಕೂಡಿಸಬೇಕಾದ ಸಂಖ್ಯೆ ಬರ್ತದೆ. ನೋಡಿ, ಮಾಡಿದ್ರೆ ವಿಡಿಯೋ ಆನ್ ಮಾಡಿ ಸೀದಾ ವರ್ಗ ಸಂಖ್ಯೆ ತೆಗೀರಿ. 838 ವರ್ಗ ಸಂಖ್ಯೆ ತೆಗಿಯಾಗ ನೋಡ್ರಿ, ನಾ ಹೆಂಗೆ ಮಾಡ್ತಾನೋ. 2 ಭಾಗ ಮಾಡ್ರಿ. 2 2 4 3 3 9 ದೊಡ್ಡದಾಯ್ತು. 2 2 4 8 4 ಆದ್ರೆ 4. ಇಲ್ಲಿ 2 ಕೂಡಿಸುವರಿ, 4 ಆಯ್ತು. ಈಗ 38 ತಗೋರಿ. ಈಗ ನೋಡ್ರಿ, ಈಗ ಏನು ಬರ್ತದೆ? ಇಲ್ಲಿ 4 8 32, 4 8 32, 4 8 4 9 36, 4 9 ಅಂದ್ರೆ 4 8 4 9 36 ಆಗ್ತದೆ. ನೋಡ್ರಿ, ಇಲ್ಲಿ 9 ಇಲ್ಲಿ 9, 4 9 36. ಈ 9 81 ಕೆಲ ಬಂತು 8. 9 4 36 1 8 41. 441 ಇದ್ರೆ ಭಾಗ ಹೋಗ್ತಿತ್ತು. ಕೂಡಿಸಬೇಕಾದ ಸಂಖ್ಯೆ ಬರೋಬರಿ ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಬರೋಬರಿ ಕನಿಷ್ಠ ಸಂಖ್ಯೆ ಬರೋಬರಿ ಏನು ಮಾಡ್ಬೇಕು ನೀವು? 441 ಎಷ್ಟು? 438 ಕಳಿಬೇಕು.
ಬರೋಬ್ಬರಿ 11 8 ಆದ್ರೆ 3 ಕೈಲ ಬಂತು 1 0. ಆ ಸಂಖ್ಯೆ ಯಾವುದನ್ನೋದು ಈಗ ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ 3 ಬಂತು. ಈಗಂತೂ ಇಲ್ಲಿ ಆನ್ಸರ್ ಬಂತು. ಅದು ಹೌದಲ್ಲ ನೀವು ಚೆಕ್ ಮಾಡ್ಕೋಬೇಕಲ್ಲ, ತಾಳೆ ಮಾಡ್ಕೋಬೇಕಲ್ಲ. 838ಕ್ಕೆ 838 ಪ್ಲಸ್ 3 ಬರೋಬ್ಬರಿ 841. ಮಾಡಿ ನೋಡಿ ವರ್ಗ ಸಂಖ್ಯೆ 841 ಆಗ್ತದಿಲ್ಲ ಅಂದ್ರೆ ನಿಮ್ಮದು ಕರೆಕ್ಟ್ ಅದು. 841 841 841 ವರ್ಗ ಸಂಖ್ಯೆ ಹೌದೋ ಅಲ್ಲೋ? 2 ಭಾಗ, 2 2 4, 8 ಉಳಿತು, 4 ಉಳಿತು. ಇಲ್ಲಿ 2 ಕೂಡಿಸುವರಿ 4 ಆಯ್ತು. ಆಮೇಲೆ 41 ಇಲ್ಲಿ ತಗೋರಿ, 9 ಇಲ್ಲಿ ಇಡ್ರಿ, ಇಲ್ಲೂ 9 ಇಡ್ರಿ. ಚೆಕ್ ಮಾಡಿರಿ. 9 4 36, 44ಕ್ಕಿಂತಲೂ ಸಣ್ಣ ಆಯ್ತು. 9 ಭಾಗಿಸಿರ ಕಡೆ 1 ಅಂಕಿ ಬರ್ತದೆ. ಎಲ್ಲ ಚೆಕ್ ಮಾಡ್ಕೋಬೇಕು. 9 81, 9 4 36, 1 8 44. ಕರೆಕ್ಟ್, 441. ನೀವು ಮಾಡಿದ್ದ ಲೆಕ್ಕ ಕರೆಕ್ಟ. ಈಗೇನು ಮಾಡಬೇಕು? ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? 3. ನಿಮ್ಮ ಉತ್ತರ ಕರೆಕ್ಟ್. ಇಂಥ ಲೆಕ್ಕಗಳು ಎಲ್ಲಿ ಬೀಳ್ತಾವಪ್ಪ ಅಂತಂದ್ರೆ ಮೆಂಟಲ್ ಎಬಿಲಿಟಿ ಲೆಕ್ಕದಾಗ ಇವೆಲ್ಲ ಲೆಕ್ಕಗಳು ನಿಮ್ಗೆ ಹಿಂಗೆ ಕೊಟ್ಟಿರ್ತಾನೆ. ಅವಾಗ ಹೆಂಗೆ ಮಾಡಬೇಕು ಅನ್ನೋದು ನಿಮಗೆ ನಾನು ತೋರಿಸಲು ಲಕ್ಷ್ಯ ಕೊಟ್ಟು ನೋಡ್ರಿ. ಕೂಡಿಸಬೇಕಾದ ಸಂಖ್ಯೆ 3 ತಾಳೆ ಮಾಡಿ ನೋಡ್ಬೇಕು. 838 3 ಕೂಡಿಸ್ರಿ 841 ಆಯ್ತು. 841 ವರ್ಗಮೂಲ ಬಂತಿಲ್ಲ ನೋಡ್ರಿ. ಆದ್ರೆ ನೀವು ಕೂಡಿಸಬೇಕಾದ ಸಂಖ್ಯೆ ಎಷ್ಟು? 3. ಇಂಥವೆಲ್ಲ ನಿಮ್ಮ ಮೆಂಟಲ್ ಎಬಿಲಿಟಿ ಲೆಕ್ಕಗಳು ನವೋದಯದಾಗ ಬೀಳ್ತಿರ್ತಾವ. ಸೈನಿಕ್ ಸ್ಕೂಲಾಗ ಬೀಳ್ತಾವ, ನವೋದಯದಾಗ ಬೀಳ್ತಾವ. ಅಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಅಭ್ಯಾಸ ಇರ್ತದೆ. ನವೋದಯಕ್ಕೆ ಇರ್ತದೆ, ಸೈನಿಕ್ ಸ್ಕೂಲ್ಗೆ ಇರ್ತದೆ, ಮುಂದೆ ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮದಾಗ ಇರ್ತದೆ. ಎಲ್ಲದಕ್ಕೂ ಸಂಬಂಧಪಡ್ತದೆ. ಅದನ್ನು ತಿಳ್ಕೊಂಡು 333 is equal to 3. Yes, answer is equal to 3. ಕೂಡಿಸಬೇಕಾದ ಸಂಖ್ಯೆ ನೋಡ್ರಿ. ಚಂದಂಗೆ ತಿಳ್ಕೊಂಡು ಇಂಥ ಗಣಿತಗಳನ್ನು ಮಾಡ್ರಿ. ಎಷ್ಟು ಶನಿವಾರ ಆಗ್ತೀವಿ ನೋಡ್ರಿ. ಇನ್ನೊಂದು ಕಳೆಯಬೇಕಾದ ಸಂಖ್ಯೆ ಅಂತ ಬಂತಂದ್ರೆ ಇದ್ರಾಗ ಒಂದು ಉದಾಹರಣೆ ಕೊಡ್ತೀನಿ ನಾ. ಯಾಕಂದ್ರೆ ನಿಮ್ಮ ಮುಂದೆ ವಿಚಾರ ಬರಬಾರ್ದು ಅನ್ನಂಗಿಲ್ಲ. ಈಗ ಯಾವ ಕನಿಷ್ಠ ಸಂಖ್ಯೆಯನ್ನು ಕೂಡಿಸಿದರೆ ಅಂತ ಬಂದದ, ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆದರೆ ಅಂದಾಗ ಇಲ್ಲಿ ಏನಾಗಿರ್ತದ, ಮ್ಯಾಲಿಕ್ಕಿಂತಲೂ ಅಂಕಿದದ್ದು ಇದು ಮ್ಯಾಲೆ ಏನಾಗ್ಯದ ಸಣ್ಣದಾಗ್ಯದ, ಇದು ದೊಡ್ಡದಾಗ್ಯದ. ಕಳೆಯಬೇಕಾದ ಸಂಖ್ಯೆ ಬಂದಾಗ ಏನು ಬರ್ತದೆ, ಮ್ಯಾಲೆ ದೊಡ್ಡದಾಗ್ತದ, ತೆಳಗೆ ಸಣ್ಣದಾಗ್ತದೆ. ಅದು ಕಳೆದದ್ದು ಏನು ಶೇಷ ಉಳಿತದಲ್ಲ ಅದೇ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಅಂತ ಬರೆದು ಬಿಡ್ರಿ. ಯಾಕಂದ್ರೆ ಸುಮ್ಮನೆ ಈಗ ನೆನಪಾಗ್ಯದ ಅಂತ ಹೇಳ್ತಾನೆ. ಈಗ ನೋಡ್ರಿ, ಈ 1933ಕ್ಕೆ ಯಾವ ಕನಿಷ್ಠ ಸಂಖ್ಯೆಯನ್ನು ಕೂಡಿಸಿದರೆ ಬಂದಾಗ ಇದು ಕಳೆದರೆ ಅಂತ ಬಂದಾಗ ಏನಾಗ್ತದೆ, ಈಗ ನೀವು ಕರೆಕ್ಟ್ ವರ್ಗ ಸಂಖ್ಯೆ ಹೆಚ್ಚು ಕಳೆದಾಗ ಇಲ್ಲಿ ಶೇಷ ಬರ್ತದೆ. ಭಾಳ ಸರಳ ಅದ. ಅದೇ ಶೇಷನ್ ಏನು ಬರಬೇಕು, ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಶೇಷ ಅದ. ಅದು ಭಾಳ ಈಸಿ ಅದ. ಇದು ಬಿರಿ ಅದ. ಅದು ಈಸಿ ಇದ್ದದ್ದು ಮುಂದೆ ನಿಮ್ಗೆ ಯಾವಾಗಲೇ ನಾನು ಜನರಲ್ ಆಗಿ ಅದು ವರ್ಗ ಸಂಖ್ಯೆಗಳು ಮಾಡೋ ಟೈಮ್ದ ಬಂತಂದ್ರೆ ಹಾಕ್ತಾನು. ಈಗ ಇದು ಅನುಕ್ರಮ ನಂಬರ್ ಪ್ರಕಾರ ಈಗ 100 ಅನುಕ್ರಮ ವಿಡಿಯೋ ಮುಗಿದು ಮುಂದಿನ ಅಭ್ಯಾಸ ಸ್ವಲ್ಪ ಚೇಂಜ್ ಆಗ್ತದೆ. ಲಕ್ಷ್ಯ ಕೊಟ್ಟು ನೋಡ್ರಿ.